ಆದ್ರೂ ಎಷ್ಟು ದೊಡ್ಡ ಬೆಲೆಯನ್ನ ತೆರಬೇಕಾಗತ್ತೆ ಅನ್ನೋದು ವೈಯಕ್ತಿಕವಾಗಿ ನೀವು ಅನುಭವಿಸ್ಬಿಟ್ಟಿದೆ. ಒಬ್ರ ಮೇಲೆ ಕಳಂಕ ಮಾಡೋದು ಈಸಿ, ಆದ್ರೆ ತನಿಖೆ ಆಗಿ ಅದರಿಂದ ತಪ್ಪೋ ಸರಿನೋ ಗೊತ್ತಾಗಿ ಅಲ್ಲಿವರೆಗೂ ಆಗೋ ಡ್ಯಾಮೇಜ್ ಎಷ್ಟು ದೊಡ್ಡದು ಸರ್. ವ್ಯಕ್ತಿನ ಪಕ್ಕಕ್ಕೆ ಇಡೋಣ, ಕ್ಷೇತ್ರದ ಬಗ್ಗೆ ಏನು ಕಮ್ಮಿ ಅಪಪ್ರಚಾರ ಆಗ್ತಿದ್ಯಾ? 80 ವರ್ಷದ ಮುದುಕಿ ಹೋದ್ರು ಅಲ್ಲಿಂದ ಸೇಫ್ ಆಗಿ ಬರಲ್ಲ, ಮಾತಾಡ್ತಿದ್ದಾರೆ ಸರ್ ಜನ. ಇದನ್ನೇ ಅಲ್ವಾ ಖಂಡಿಸ್ತಿರೋದು ಹಿಂದೂ ಸಮಾಜ? ಅದಕ್ಕೆ ಯಾಕೆ ಅವಕಾಶ ಕೊಟ್ಟಿದ್ದೀರಾ? ಯಾರು ಕೊಟ್ಟಿರೋದು ಅವಕಾಶ? ಯಾರೇ ಆಗಿರ್ಲಿ ನಿಮ್ಗೆ ನಂಬಿಕೆ ಇಲ್ವಾ? ಇವ್ರಿಗೆ ನಂಬಿಕೆ ಇಲ್ವಾ? ಅಡ್ವೊಕೇಟ್ ಅಲ್ಲ ಇವ್ರು ಬಂದು ಇಲ್ಲಿ ಕೂತಿದಾರಲ್ಲ, ಇವರೇ ಒಂದು ಪೆಟಿಷನ್ ಹಾಕ್ಬೋದಾ? ಹೇಳ್ಕೊಡ್ಬಿಟ್ಟು ಒಂದೇ ಒಂದು ಪೆಟಿಷನ್ ಹಾಕಿ ಒಂದು ಗ್ಯಾಗ್ ಆರ್ಡರ್ ತರ್ಬೋದಲ್ಲ. ಇಟ್ಸ್ ಜಸ್ಟ್ ಅ ಮ್ಯಾಟರ್ ಆಫ್ 10 minutes. ಅದಕ್ಕೇನು ಹಿಯರಿಂಗ್ ವೇಟ್ ಮಾಡಂಗಿಲ್ಲ. ಹೋಗ್ಬಿಡ್ತೀರಾ, ಒಂದು ಪೆಟಿಷನ್ ಹಾಕ್ತೀರಾ. ಇದರಲ್ಲಿ ರಜಾಕ್ ಅವರ ತನಿಖೆ ಮಾಡ್ತಾ ಇರುವಾಗ ನಾವು ಅಭ್ಯಂತರ ಅಡ್ಡಿಪಡಿಸೋದು ತೊಂದರೆ ಇಲ್ಲ, ಯಾರು ಬೇಕಾದವ್ರು ಮಾಡಬಹುದಿತ್ತು. ಊರಿನಲ್ಲಿ ದಂಗೆ ಹೇಳ್ತದ, ಇಂತ ಹೇಳಿಕೆಗಳು ನೀಡೋದ್ರಿಂದ. ಸ್ವಾಮೀಜಿ ದಯವಿಟ್ಟು ಒಂದು ನಿಮಿಷ ಕೇಳಿಸ್ಕೊಳ್ಳಿ. ನನಗೆ ಒಂದ್ ಸ್ವಲ್ಪ ಕಾನೂನು ಅರಿವಿದೆ, ಒಂದ್ ಸ್ವಲ್ಪ ಕಾನೂನು ನನಗೆ ಗೊತ್ತು, ಅದಕ್ಕೋಸ್ಕರ ನಾನು ಮಾತಾಡ್ತೀನಿ. ಇದೇನು ಮೊದಲನೇ ಸಲ ಅಲ್ಲ. ಸ್ವಾಮೀಜಿ ಒಂದು ಮಾತು ಹೇಳ್ತೀನಿ ಕೇಳಿ. ನಾವೇನ್ ಹೇಳ್ತಾ ಇದ್ದೀವಿ, ಸ್ವಾಮೀಜಿ ಆದ್ರೆ ಸಹನೆ ಇದೆ, ನಮಗೆ ಶಾಂತಿ ಇದೆ, ನಮಗೆಲ್ಲನೂ ಕೂಡ ಅರಿವಿದೆ. ನಾನು ದಯವಿಟ್ಟು ಒಂದು ಮಾತನ್ನ ಹೇಳ್ತೀನಿ, ಎಲ್ಲನೂ ಇದೆ. ಆದ್ರೆ ಅಪಪ್ರಚಾರ ಮಾಡ್ತಕ್ಕಂಥದ್ದು ಇದು ಬಹಳ ದೊಡ್ಡ ಕೆಲಸ. ಇದು ಯಾರೇ ಆಗಿದ್ರು ದಯವಿಟ್ಟು ಇಂಥ ಕೆಲಸ ಮಾಡಬಾರದು. ಸ್ವಾಮೀಜಿ ಯಾರು ಇದರ ಬಗ್ಗೆ ಒಂದು ಪ್ರಚಾರ ಬಗ್ಗೆ ಯಾವ ತರ ಪ್ರಚಾರ ಹೈಕೋರ್ಟ್ ಇಂದ ಒಂದು ಆರ್ಡರ್ ತರಬಹುದು. ರಜಾಕ್ ಯಾಕೆ ಮಾಡ್ಲಿಲ್ಲ? ರಾಜಸ್ಥಾನದಿಂದ ಏನ ತಂದು ಇಲ್ಲಿ ಮಾಡ್ತೀರಿ? ತನಿಖೆ ಮಾಡ್ತಿದ್ದಾರೆ, ತನಿಖೆ ಮಾಡುವವರೆಗೂ ನಿಧಾನವಾಗಿರ್ರಿ. ಅಲ್ಲ, ತನಿಖೆ ಆಗುವವರೆಗೂ ಎಲ್ಲರೂ ಏನಾದ್ರೂ ನಿಮಗೆ ಮಾಹಿತಿ ಇದೆಯಾ? ನಿಮಗೇನಾದ್ರೂ ನಿಮಗೆ ಶಿವಾಚಾರ್ಯ ಶ್ರೀಗಳೇ ರಾಜಶೇಖರಾನಂದ ಶ್ರೀಗಳು ಹಾಗೆ ಶಿವಾಚಾರ್ಯ ಮಹಾಸ್ವಾಮಿಗಳು ಒಂದೇ ನಿಮಿಷ. ನೀವು ಆಚೆಯಿಂದ ಕನೆಕ್ಟ್ ಆಗಿರೋದ್ರಿಂದ ಎಲ್ಲರೂ ಒಟ್ಟಿಗೆ ಮಾತನಾಡಿದ್ರೆ ಯಾರ ಧ್ವನಿ ಕೂಡ ತಲುಪಲ್ಲ. ರಜಾಕ್ ಅವರು ಉತ್ತರ ಮುಗಿದ್ಮೇಲೆ ವಾಪಸ್ ಬರ್ತೀನಿ. ರಜಾಕ್ ಅವರೇ, ವಜ್ರದೇಹಿ ಶ್ರೀಗಳು ಕೇಳಿ ಪ್ರಶ್ನೆ ಕೊಡ್ತಿಲ್ಲ. ಅವರೆಲ್ಲ ಮಾತಾಡ್ತಿದ್ದಾರೆ, ಮಾತಾಡಿಸ್ಕೊಂಡದ್ದು ನಾವು ಮಾತಾಡಿಸ್ಕೊಂಡೇ ಹೊರಟಿದ್ದೀವಿ. ಹೌದು ಹೌದು. ಅಲ್ಲ ಸ್ವಾಮೀಜಿ, ನನ್ನ ರಿಕ್ವೆಸ್ಟ್ ಇದೇ ಧರ್ಮಾಧಿಕಾರಿಗಳು ವೀರೇಂದ್ರ ಹೆಗ್ಡೆ ಅವರು ಕೋರ್ಟ್ ಇಂದ ಇದ್ರ ಬಗ್ಗೆ ಏನು ಪ್ರಚಾರ ಮಾಡಬಾರದು. ಸ್ವಾಮೀಜಿ ಒಂದು ಚಿಕ್ಕ ಕ್ಲಾರಿಫಿಕೇಶನ್, ಏನಿಲ್ಲ, ಒಟ್ಟಿಗೆ ಮಾತಾಡಿದ್ರೆ ಯಾರ ವಾಯ್ಸ್ ಕೂಡ ನಮ್ ವೀಕ್ಷಕರಿಗೆ ತಲುಪೋದಿಲ್ಲ ಅಂತ ಅಷ್ಟೇನೆ. ರಜಾಕ್ ಅವ್ರ ಮಾತು ಮುಗಿದ್ಬಿಡ್ಲಿ, ಅದಾದ್ಮೇಲೆ ತಮ್ಮ ಹತ್ರ ಬರ್ತೀನಿ, ತಮ್ಮ ಮಾತನ್ನ ಕೇಳಿಸ್ಕೊಳ್ತೀನಿ ಅಂತ ಹೇಳಿ. ರಜಾಕ್ ಅವರೇ, ನೀವು ಯಾರಿಗೆ ಮಾತಾಡಿಸ್ತೀರಿ ಅವಾಗೆ ಮಾತಾಡ್ತೀವಿ. ಹಾ ಸ್ವಾಮೀಜಿ, ಧನ್ಯವಾದ. ವಜ್ರದೇಹಿ ಶ್ರೀಗಳದ್ದು ಅದೇ ಪ್ರಶ್ನೆ ನಾನು ಕೇಳಿದ್ದು ಅದೇನೆ. ಪರ್ಸನಲ್ ಡ್ಯಾಮೇಜ್ ಅನ್ನೋದು ಯಾವ ಲೆವೆಲ್ಗೆ ಆಗುತ್ತೆ ಅನ್ನೋದು ನಿಮಗೂ ಗೊತ್ತಿದೆ. ಮೇಡಮ್ ನೋಡಿ, ಎಲ್ಲರೂ ಇವತ್ತು ಮಾತಾಡ್ತಿರೋದೇನು, ಪ್ರತಿಭಟನೆ ಯಾರ್ಯಾರು ಇವತ್ತು ಮಾಡಿದಾರೋ ಅವರು ಹೇಳ್ತಿರೋದೇನು, ತನಿಖೆಗೆ ನಾವು ಅಡ್ಡಿಪಡಿಸ್ತಾ ಇಲ್ಲ, ತನಿಖೆ ನಡೀಲಿ, ಅಪಪ್ರಚಾರ ಆಗಬಾರ್ದು ಅಂದರೆ ಕಾರ್ಕಳದ MLA ಸುನಿಲ್ ಕುಮಾರ್ ಅವರು ಒಂದು MLA ಆಗಿದ್ದಾರೆ, ಅವ್ರಿಗೆ ಇಷ್ಟೊಂದು ತಿಳುವಳಿಕೆ ಇಲ್ವಾ? ದಯವಿಟ್ಟು ಒಂದು ಕೋರ್ಟ್ಗೆ ಹೋಗ್ಬಿಟ್ಟು ಹೈಕೋರ್ಟಲ್ಲಿ ಸರ್ ಇದ್ರ ಬಗ್ಗೆ ನಮ್ಮ ಧರ್ಮಕ್ಷೇತ್ರದ ಒಂದು ಅಪಮಾನ ಆಗ್ತಿದೆ, ಅದ್ರ ಮೇಲೆ ಅನುಮಾನ ಪಡ್ತಿದ್ದಾರೆ ಜನರು, ಅದಕ್ಕೋಸ್ಕರ ಒಂದು ದಯವಿಟ್ಟು ಒಂದು ನಿಮಿಷ ಕೇಳಿಸ್ಕೊಳ್ಳಿ ಸ್ವಾಮಿ. ನೀವು ಮಧ್ಯ ಅವರೇ ಅಲ್ವಾ ಸಪೋರ್ಟ್ ಅಲ್ಲಿ ನಿಂತಿರೋದು? ಏನೇನ್ ಷಡ್ಯಂತ್ರ ಇದೆಯೋ ನಾನು ಹೇಳಿದ ಎಲ್ಲ ಕೇಸ್ಗಳಲ್ಲಿ ಸತ್ಯ ಸಿಗಲಿಲ್ಲ, ನ್ಯಾಯ ಸಿಗಲಿಲ್ಲ, ಸತ್ಯ ಮುಂದಕ್ಕೆ ಬರ್ಲಿ. ವಕೀಲರಿದ್ದಾರೆ, ಅವ್ರ ಹತ್ರನೇ ಪ್ರಶ್ನೆ ಕೇಳ್ಬೇಡ. ವಕೀಲರಿದ್ದಾರೆ, ಆಯ್ತು ರಜಾಕ್ ಅವರೇ, ಇಷ್ಟು ಸಿಂಪಲ್ ಇಲ್ಲಪ್ಪ ಪ್ರಕರಣ. ವಕೀಲರಿದ್ದಾರೆ, ಅವ್ರನ್ನೂ ಕೇಳ್ತೀನಿ ನೋಡಿ. ಈಗ ಆಯ್ತು, ನಿಮ್ಮ ಪ್ರಕಾರ ಏನು, ಒಂದು ಕ್ಷೇತ್ರ ಅಥವಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಧರ್ಮಾಧಿಕಾರಿ ವಿರುದ್ಧ ಯಾರೆಲ್ಲ ಯೂಟ್ಯೂಬರ್ಸೋ ಮತ್ತೊಬ್ಬರು ಮಗದೊಬ್ಬರು ಅಪಪ್ರಚಾರ ಮಾಡ್ತಿದ್ದಾರೆ ಅವ್ರ ವಿರುದ್ಧ ಯಾಕೆ ಸ್ಟೇ ತರ್ತಿಲ್ಲ ಅಂತ? ಸ್ಟೇಟ್ ಅಂದ್ರೆ ಸುಮ್ಮನೆ ಬಿಡ್ತಾರ? ಸ್ಟೇಟ್ ಅಂದ್ರೆ ಸುಮ್ಮನೆ ಬಿಡ್ತಾರ? ನಮಗೇನೆ ಪೇಮೆಂಟ್ ಅಂತಾರೆ, ಮಾಧ್ಯಮಗಳಿಗೆ ಪೇಮೆಂಟ್ ಅಂತಾರೆ. ನಾನು ಮಾತಾಡಿಲ್ಲ, ನಾನು ಸೌಜನ್ಯಯುತವಾಗಿ ಕೂತಿದ್ದೀನಿ. ಈಗ ನಾನು ಸಿಂಪಲ್ ಆಗಿ ಕೇಳ್ತೀನಿ, ಗ್ಯಾಗ್ ಆರ್ಡ್ರನ್ನ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟ ಹಾಗೆ ಗ್ಯಾಗ್ ಆರ್ಡರ್ ತಗೊಂಡ್ಬಂದಿದ್ರು ಕೂಡ, ಸ್ಟೇಗಳು ತಗೊಂಡು ಬಂದಿದ್ರೂ ಕೂಡ ಯೂಟ್ಯೂಬರ್ಸ್ನ ಯಾರು ಕಂಟ್ರೋಲ್ ತಗೊಳಕ್ಕಾಗಿಲ್ಲ. ಅವ್ರ ಪಾಡ್ಗೆ ಅವರು ಅಪಪ್ರಚಾರ ಮಾಡ್ತಾ ಬಂದ್ರು. ಅಪಪ್ರಚಾರ ಮಾಡೋಕೆ ಅಂತಾನೆ ಹುಟ್ಟಿರ್ತಕ್ಕಂಥ ಒಂದು ಧರ್ಮದ್ರೋಹಿಗಳು ಮಾಡ್ತಾ ಬಂದಾಗ ಏನಾಗುತ್ತೆ, ನೆಕ್ಸ್ಟ್ ಏನಾಗುತ್ತೆ, ಗ್ಯಾಗ್ ಆರ್ಡರ್ ತಂದು ಅವ್ರು ಮಾಡಿದ್ರೆ ಏನಾಗುತ್ತೆ, ನೆಕ್ಸ್ಟ್ ಕಂಟೆಂಪ್ಟ್ ಹಾಕೊಬೇಕು. ದಟ್ ಪ್ರೊಸೀಜರ್ ಇಸ್ ಟೂ ಲಾಂಗ್. ಆದ್ರೆ ಊರೆಲ್ಲ ಕೊಳ್ಳೆ ಹೊಡೆದ ಮೇಲೆ ಊರ್ ಬಾಗ್ಲ ಹಾಕೊಂಡ್ರು ಅನ್ನೋ ಹಾಗೆ ನಮ್ಮ ಧರ್ಮವನ್ನ ನಾಶ ಮಾಡಿ, ಧರ್ಮವನ್ನ ಹಾಳು ಮಾಡಿ, ಧರ್ಮದ ಹೆಸರುಗಳನ್ನ ಇದು ಮಾಡಿದಾಗ ಅದಾದ್ಮೇಲೆ ನಾವು ಕೇಸ್ಗಳನ್ನ ಹಾಕೊಂಡು ಕೂತ್ಕೊಳ್ಳೋಕ್ಕಾಗತ್ತಾ? ಅಲ್ಲಿ ಒಂದು ಪಾಯಿಂಟ್ ಬರ್ತೀನಿ. ಇದೇ ಗೌರ್ಮೆಂಟ್
ಇದೇ ಪೊಲೀಸ್ ವ್ಯವಸ್ಥೆ ಯಾವುದಾದ್ರೂ ಒಂದು ಧರ್ಮಗಳ ಮಧ್ಯ ಗ್ಯಾಂಗ್ಗಳ ಮಧ್ಯ ಏನಾದ್ರೂ ಅಪಪ್ರಚಾರ ಆಯ್ತು ಅಂದ್ರೆ ಸೆಕ್ಷನ್ 153A IPC ಏನ್ ಹೇಳುತ್ತೆ, ಪ್ರಮೋಟಿಂಗ್ ದ ಎನಿಮಿಟಿ ಬಿಟ್ವೀನ್ ದ ಗ್ರೂಪ್ ಆಫ್ ದ ಗ್ರೂಪ್ಸ್ ಅಂತ ಹೇಳಿದಾಗ ಅವ್ರ ಮೇಲೆ ಕೇಸ್ ಹಾಕ್ಬೇಕು. ಸೆಕ್ಷನ್ 153A ನಾನೊಂದು ಮಾತಾಡ್ತಾ ಇದ್ದೀನಿ ಅಷ್ಟೇ. ಇನ್ನೊಂದು ಸೆಕ್ಷನ್ 295A ಆಫ್ IPC ಏನ್ ಹೇಳುತ್ತೆ, ಯಾರಾದ್ರೂ ಔಟ್ರೇಜ್ ಅಂದ್ರೆ ಏನಾರ ಮಾಲಿಷಿಯಸ್ ಏನಾರ ಈ ತರ ಮಾಡ್ತಾ ಸಮಯದಲ್ಲಿ ಅವಾಗ ಏನ್ ಮಾಡ್ಬೇಕು ಅಂತ ಹೇಳುತ್ತೆ. ಸರ್ 100% ಅಟ್ರಾಕ್ಟ್ ಆಗತ್ತಿಗೆ ಹೇಳ್ತಾ ಇದ್ದೀರಿ. ರಿಲಿಜಿಯನ್ ಫೀಲಿಂಗ್ಸ್ ಗೆ ಹರ್ಟ್ ಆದಾಗ ಸೆಕ್ಷನ್ 295A ಆಫ್ IPC ನಾವು 100% ಅಟ್ರಾಕ್ಟ್ ಆಗತ್ತೆ. ಅಂಡ್ 505 ಆಫ್ ಕ್ಲಾಸ್ 2 ಏನ್ ಹೇಳುತ್ತೆ, ಸ್ಟೇಟ್ಮೆಂಟ್ ಕಂಡ್ಯೂಸಿಂಗ್ ದ ಪಬ್ಲಿಕ್ ಮಿಸ್ಚೀಫ್ ಇದು ಎನಿಮಿನಿಟಿ ಬಗ್ಗೆ. ಈ ಮೀಡಿಯಾದವರು ಇಷ್ಟೆಲ್ಲ ರಾಂಗ್ ಪ್ರಮೋಷನ್ಸ್ ಮಾಡಿದಾಗ ಪೊಲೀಸ್ ವ್ಯವಸ್ಥೆ, ನಾನು ಡೈರೆಕ್ಟ್ ಪೊಲೀಸ್ ವ್ಯವಸ್ಥೆನ ಕೇಳ್ತಾ ಇದ್ದೀನಿ, ನೀವು ಸುವೋಮೋಟೋ ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡಿಕೊಂಡು ನನ್ನ ತನಿಖೆಗೆ ನೀವು ಅಡ್ಡಿ ಮಾಡ್ತಾ ಇದ್ದೀರಾ, ನನ್ನ ತನಿಖೆನ ನೀವು ಬೇರೆ ರೀತಿ ತೋರಿಸ್ತಾ ಇದ್ದೀರಾ ಅಂತ. ಅಲ್ಲಲ್ಲ, ದಟ್ ಇಸ್ ಒನ್ ಆಸ್ಪೆಕ್ಟ್. ನೀವು ಯಾಕೆ ಕೇಸ್ ಬುಕ್ ಮಾಡ್ತಾ ಇಲ್ಲ ಅದನ್ನ ನಾನು ಮಾತಾಡ್ಬೇಕಾದ್ರೆ ಒಂದು ಮಾತಾಡಿಲ್ಲ. ವೆಲ್ಕಮ್ ಬ್ಯಾಕ್. ಸುಮೋಟೋ ಕೇಸ್ ಯಾಕೆ ದಾಖಲಾಗ್ತಿಲ್ಲ, ಅಪಪ್ರಚಾರ ಮಾಡೋರು ಬಾಯಿಗೆ ಯಾಕೆ ಬ್ರೇಕ್ ಬೀಳ್ತಿಲ್ಲ ಅನ್ನೋ ಹಂತಕ್ಕಿತ್ತು ಚರ್ಚೆ. ನಾರಾಯಣ ಸ್ವಾಮಿ ಅವ್ರು ಕ್ವಿಕ್ ಆಗಿ ನಿಮ್ಮ ಉತ್ತರವನ್ನು ಕಂಪ್ಲೀಟ್ ಮಾಡಲಿ, ಅದಾದ್ಮೇಲೆ ದಿನೇಶ್ ಗಣಿಗ ಅವ್ರನ್ನ ನಾನು ಪ್ರಶ್ನೆ ಮಾಡ್ತೀನಿ. ಮೇಡಮ್, ನಾನು ಖಂಡಿತವಾಗಿಯೂ ನಾನು ಈ ಒಂದು ವಿಚಾರದಲ್ಲಿ ಬಹಳ ಅವಾಗಲೇ ಪ್ರಾರಂಭದಲ್ಲೇ ನಾನು ಹೇಳಿದೆ, ಒಂದು ಸುವೋಮೋಟೋ ಕಂಪ್ಲೇಂಟ್ಗಳಾಗಬೇಕು. ಅದನ್ನೆಲ್ಲ ಊರೆಲ್ಲ ಕೊಳ್ಳೆ ಹೊಡೆದ ಮೇಲೆ ಊರ್ ಬಾಗ್ಲ ಹಾಕಿದ್ರು ನಂಗೆ ಆಗ್ಬಾರ್ದು, ಅಡಿಕೆಯಲ್ಲಿ ಹೋದ್ ಮಾನ ಆನೆ ಕೊಟ್ಟರು ಬರೋಲ್ಲ ಅಂತ ಗಾದೆ ನಮ್ಮಲ್ಲಿದೆ. ನಾನು ಹೇಳೋದು ವೀರೇಂದ್ರ ಹೆಗ್ಡೆ ಅವ್ರ ಬಗ್ಗೆ ತಮಗೆ ಗೊತ್ತಿಲ್ದಿರತಕ್ಕೇನಿಲ್ಲ, ಈ ರಾಜ್ಯದಲ್ಲ ಈ ದೇಶದಲ್ಲೇ ಎಲ್ಲೋ ಒಂದು ಕಡೆ ದೇವಸ್ಥಾನಗಳಲ್ಲಿ ಪ್ರಸಾದದ ಮೂಲಕ ಜನ ಬಂದಂತವ್ರಿಗೆ ಊಟ ಹಾಕಬಹುದು ಅಂತ ತೋರಿಸ್ಕೊಟ್ಟಿದ್ದು ಧರ್ಮಸ್ಥಳ ವೀರೇಂದ್ರ ಹೆಗ್ಡೆ ಅವರು. ಬಡವ್ರಿಗೆ ಹೊರಗಡೆ ಪ್ರಪಂಚದಲ್ಲಿ ಮದುವೆ ಮಾಡಕ್ ಆಗದಿದ್ದಾಗ ಸಾಮೂಹಿಕ ವಿವಾಹನ ಮಾಡಿಸ್ಕೊಡ್ಬೋದು ಅಂತ ತೋರಿಸ್ಕೊಟ್ಟಂತವ್ರು ವೀರೇಂದ್ರ ಹೆಗ್ಡೆ ಅವರು. ಮಹಿಳೆಯರ ಸಬಲೀಕರಣಕ್ಕೋಸ್ಕರ, ಮಹಿಳೆಯರುಗಳಿಗೋಸ್ಕರ ಸ್ಕಿಲ್ ಪ್ರೋಗ್ರಾಮ್ಸ್ಗಳು, ಮಹಿಳೆಯರುಗಳಿಗೆ ಟ್ರೈನಿಂಗ್ಗಳು ಕೊಟ್ಕೊಂಡು, ಮಹಿಳೆಯರಿಗೆ ಕಷ್ಟ ಅಂದ್ರೆ ಗಂಡ ನೋಡ್ಕೊಳ್ಳಲ್ಲ ಅಂತ ಟೈಮಲ್ಲಿ ಅವ್ರಿಗೆ ಸಹಕಾರ ಕೊಡಬೇಕು ಅಂತ ಮಾಡಿದಂತವ್ರು ವೀರೇಂದ್ರ ಹೆಗ್ಡೆ ಅವರು. ಕೆರೆಗಳು ಜೀರ್ಣೋದ್ಧಾರ, ದೇವಸ್ಥಾನಗಳು, ನಾಟ್ ಓನ್ಲಿ ಧರ್ಮಸ್ಥಳ, ಸಾವಿರಾರು ದೇವಸ್ಥಾನಗಳ ಜೀರ್ಣೋದ್ಧಾರಕ್ಕೆ ಹಣ ಕೊಟ್ಟರು ವೀರೇಂದ್ರ ಹೆಗ್ಡೆ ಅವರು. ಅಲ್ಲ, ಒಂದ್ 5 ಪಾಯಿಂಟ್ ಹೇಳ್ತೀನಿ ನಾನು. ಗೊತ್ತಿಲ್ಲ, ಎಷ್ಟೋ ಜನ ಗೊತ್ತಿಲ್ಲ. ಎಷ್ಟೋ ಕೆರೆಗಳ ಜೀರ್ಣೋದ್ಧಾರ ಮಾಡಿದ್ರು ವೀರೇಂದ್ರ ಹೆಗ್ಡೆ ಅವರು. ಎಷ್ಟೋ ಒಂದು ಸಿರಿಧಾನ್ಯಗಳಿಗೆ ಸಂಬಂಧಪಟ್ಟಂಗೆ ಸಮಾಜಕ್ಕೆ ಔಷಧಿ ನೋಡಿ. ಧರ್ಮಸ್ಥಳ ಅಲ್ಲಲ್ಲ, ಧರ್ಮಸ್ಥಳ 4 ಆಧಾರದ ಮೇಲೆ ಧರ್ಮಸ್ಥಳ ಆಗಿದೆ. ಒಂದು ಅನ್ನದಾನ, ಅಭಯದಾನ, ಔಷಧಿ ದಾನ, ವಿದ್ಯಾದಾನ ಅಂತ 4 ದಾನಗಳ ಮೇಲೆ ಆಗಿರ್ತಕ್ಕಂಥದ್ದು. ಇಂಥ ಒಂದು ಕ್ಷೇತ್ರದ ಮೇಲೆ ದಿನೇಶ್ ಅವ್ರ ಬಗ್ಗೆ ನಿನ್ನೆ ಕೂಡ ನಾನು ಮಾತಾಡಿದ್ದೆ. ಇದೇ ದಿನೇಶ್ ಅವ್ರ ಬಗ್ಗೆ ನಾನು ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ದಿನೇಶ್ ಕುಟುಂಬದವರೇನೆ ಇದೇ ಧರ್ಮ ಇಷ್ಟೊತ್ತು ನೀವು ಹೇಳಿದಕ್ಕೆ ನಾನು ಗೌರವ ಕೊಟ್ಟಿದ್ದೀನಿ. ವೈಯಕ್ತಿಕ ಬೇಡ, ದಿನೇಶ್ ಅವ್ರ ಮಾತ್ರ. ದಿನೇಶ್ ಅವರ ಪ್ರಶ್ನೆ ಕೇಳಿಸ್ಕೊಳ್ಳಿ. 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 ನೀವು ಪ್ರಶ್ನೆ ಕೇಳಿಸ್ಕೊಳ್ಳೋ ತನಕ ನಿಮ್ ವಾಯ್ಸ್ ಆನ್ ಏರ್ ಹೋಗೋದಿಲ್ಲ. ಪ್ರಶ್ನೆ ಕೇಳಿಸ್ಕೊಳ್ಳಿ. ದಿನೇಶ್ ಅವರೇ, ಆ ಸಾಧ್ಯ ಆದ್ರೆ ಆ ದೃಶ್ಯಗಳನ್ನ ಸ್ಕ್ರೀನ್ ಮೇಲೆ ತನ್ನಿ. ಇವತ್ತು ಏನ್ ಮಾಡಿದ್ದಾರೆ ಕೆಲ ಭಕ್ತರು, ಗುಂಡಿ ಆಗಿತ್ತಿದಾರಪ್ಪ, ಅಗದ ಕಡೆಯಲ್ಲೆಲ್ಲ ಬರೀ ಮಣ್ಣು ಸಿಕ್ತಿದೆ. ಹಿಂಗೆ ಕ್ಷೇತ್ರ ಹಾಳು ಮಾಡೋದು ಯಾಕೆ? ಮೂಳೆ ಅಂತೂ ಸಿಗಲ್ಲ, ಅಟ್ಲೀಸ್ಟ್ ತೆಂಗಿನ ಸಸಿ ಹಾಕೋಣ, ಮರನಾರೋ ಬೆಳಿಲಿ ಅಂದ್ರೆ ಜನ ಎಷ್ಟು ಬೇಸರಕ್ಕೆ ಬಂದಿದ್ದಾರೆ ಅಂತ ಹೇಳಿ ನಾನು ಮತ್ತೆ ಹೇಳ್ತಿದ್ದೀನಿ ಸರ್. ತನಿಖೆ ಪ್ರಶ್ನೆ ಮಾಡ್ತಿಲ್ಲ, ಬಟ್ ಇದಕ್ಕೆ ಒಂದು ಫಲ ಅಂತ ಸಿಗಬೇಕಲ್ಲ. ಸಿಗದೆ ಹೋದ್ರೆ ನಂಬಿಕೆ ಹೋಗುತ್ತೆ. ನೀವ್ ಹೇಳ್ತಿರೋ ವಿಷಯ ಸತ್ಯ ಇದೆ. ಅಲ್ಲಿ ತನಿಖೆ ಆಗ್ತಾ ಇದೆ, ಅಲ್ಲಿ ಗುಂಡಿ ಆಗಿತ್ತಿದ್ದಾರೆ. ಏನ್ ಸಿಕ್ಕಿದೆಯೋ ಏನ್ ಸಿಕ್ಕಿಲ್ಲ ಅನ್ನೋದು SIT ಅವರು ತನಿಖೆ ಮಾಡಿ ವಿವರಣೆ ಕೊಡ್ಬೇಕಾಗಿದೆ. ಒಂದು, ನೀವು ಅವಾಗಲೇ ಹೇಳಿದ್ರಿ ಧರ್ಮಸ್ಥಳ ಕ್ಷೇತ್ರ ಬಗ್ಗೆ ಅಪಪ್ರಚಾರ ಮಾಡ್ತಿದ್ದಾರೆ, ಅವರಿಗೆ ಮಾನಕ್ಕೆ ಹಾನಿ ಆಗಿದೆ, ಬೇರೆ ಬೇರೆ ರೀತಿಯಲ್ಲಿ ಅವಮಾನ ಆಗಿದೆ, ಆ ಕ್ಷೇತ್ರದ ಹೆಸರು ಹಾಳಾಗ್ತಾ ಇದೆ ಅಂತ. ಅದೇ ರೀತಿ ಎಲ್ಲಿ ನೋಡಿ ಸ್ವಾಮೀಜಿಗಳು ಕೂತಿದ್ದಾರೆ. ಅದೇ ರೀತಿ ಹೋರಾಟಗಾರರ ಮೇಲೂ ಕೂಡ ಎಷ್ಟೋ ಜನರ ಮೇಲೆ ಮಾನಹಾನಿಕರವಾದಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಾನಹಾನಿ ಆಗುವಂತ ಕೆಲವೊಂದು ವಿಚಾರಗಳನ್ನು ಹೇಳಿದ್ದಾರೆ. ಅವರಿಗೂ ಕೂಡ ಮಾನಹಾನಿ ಆಗುದಿಲ್ವಾ? ಎಲ್ಲರಿಗೂ ಕೂಡ ಆಗ್ತಾ ಇದೆ. ಇಲ್ಲಿ ಎಲ್ಲ ರೀತಿಯಲ್ಲೂ ಎಲ್ರಿಗೂ ಕೂಡ ಮಾನಹಾನಿ ಆಗುವಂತ ಹೇಳಿಕೆಯನ್ನು ಎಲ್ಲರೂ ಕೊಡ್ತಿದ್ದಾರೆ.
ಅದಕ್ಕೆ ಪೊಲೀಸ್ ಇಲಾಖೆ ಸುಮೋಟೋ ಕಾನೂನಲ್ಲಿ ಅದ್ ಏನ್ ಮಾಡ್ಬೇಕು ಮಾಡ್ಲಿ, ಅದ್ರ ಬಗ್ಗೆ ಏನು ಯಾರು ಆಕ್ಷೇಪ ಎತ್ತಿಲ್ಲ. ಇಲ್ಲಿ ಈಗ ಕಾನೂನಿನ ಪ್ರಕಾರ ಏನು ನಡೀತಾ ಇದೆ ಅದು ನಡೀಲಿ ಅಲ್ಲ, ಯಾಕೆ ಈಗ್ಲೇ ನಿಮ್ಗೆ ಇದೆಯೋ ಇಲ್ಲೋ ಯಾಕೆ ತವಕ? ದಿನೇಶ್ ಅವರ ಮತ್ತದೇ ಕೇಳ್ತಾ ಇದೀನಿ, ಇಲ್ಲಿ ತನಿಖೆ ಬಗ್ಗೆ ಯಾರು ಆಕ್ಷೇಪ ವ್ಯಕ್ತಪಡಿಸಲೇ ಇಲ್ಲ. ತನಿಖೆ ಬಗ್ಗೆ ಯಾರ್ದು ಆಕ್ಷೇಪ ಇಲ್ಲ, ಆಕ್ಷೇಪ ಇರೋದು ಅಪಪ್ರಚಾರ. 16ರಲ್ಲಿ ಏನು ಇಲ್ಲಿ ಹಿಡಿದ್ರ ನೀವು? ಯಾರು ಮಾಡಿದ್ದಾರೆ ಅಪಪ್ರಚಾರ? ಅಲ್ಲಿ ಧರ್ಮಸ್ಥಳ ಇರಿ ರಾಜಶೇಖರಾನಂದ ಸ್ವಾಮೀಜಿಗಳು ಹೇಳ್ತಾರೆ ನಿಮ್ಮ ಪ್ರಶ್ನೆಗೆ ಉತ್ತರ. ಸ್ವಾಮೀಜಿ ದಿನೇಶ್ ಅವ್ರು ಕೇಳ್ತಿದ್ದಾರೆ ಅಪಪ್ರಚಾರ ಯಾರು ಮಾಡಿಲ್ವಂತೆ. ಈಗ ಪ್ರಶ್ನೆ ಇರೋದು ಸ್ಮಿತಾ ಮೇಡಮ್, ಪ್ರಶ್ನೆ ಇರೋದು ಎಲ್ಲಿ ಅಂತಂದ್ರೆ ಅಪಪ್ರಚಾರ ಎಲ್ಲಿ ಹೇಳ್ತಾ ಇದ್ದೇವೆ ಅಂತಂದ್ರೆ SIT ಅವರು ತನಿಖೆ ಮಾಡ್ತಾ ಇದ್ದಾರೆ. ಶಾಸ್ತ್ರೀಯ ವಾಹಿನಿಗಳು ಸುದ್ದಿಯನ್ನ ಬಹಳ ಸತ್ಯವಾಗಿ ಬಿತ್ತರಿಸ್ತಾ ಇರುವ ಮಧ್ಯದಲ್ಲಿ ಯೂಟ್ಯೂಬರ್ಗಳು ಬಂದು 10 ಸಿಕ್ಕಿತು, 20 ಸಿಕ್ಕಿತು, 40 ಸಿಕ್ಕಿತು ಅಂತ ಯಾಕೆ ಹೇಳಬೇಕು? ಇದು ಒಂದು ಎರಡನೇದು ಕೇಳ್ಕೊಳ್ರಿ, ಸ್ವಲ್ಪ ಕೇಳ್ಕೊಳ್ರಿ ದಿನೇಶ್, ನಿಮ್ಮದನ್ನು ಕೇಳಿದ್ದೇವೆ. ಪ್ರಶ್ನೆ ಎಲ್ಲಿ ಗೊತ್ತಾ? ವೀರಬಸವ ಸ್ವಾಮೀಜಿ ಅವ್ರ ಹತ್ರ ಪ್ರತಿಕ್ರಿಯೆ ಕೇಳ್ತೀನಿ. ಆಯ್ತು ದಿನೇಶ್ ಅವರೇ, ನೀವು ಮಾತಾಡಿದ್ರಿ ದಿನೇಶ್ ಅವರೇ ಮಾತಾಡಿದ್ರಿ. ನಾನು ವೀರಬಸವ ಸ್ವಾಮೀಜಿ ಅವ್ರ ಹತ್ರ ಪ್ರಶ್ನೆ ಕೇಳ್ತೀನಿ. ಅಪಪ್ರಚಾರವೇ ಆಗ್ತಾ ಇಲ್ಲ, ಇಲ್ಲಿ ವ್ಯಕ್ತಿಗಳನ್ನ ಗುರಿಯಾಗಿಸ್ಕೊಂಡು ಮಾಡ್ತಿರೋ ಆರೋಪವನ್ನ ಕ್ಷೇತ್ರಕ್ಕೆ ಕನೆಕ್ಟ್ ಮಾಡ್ತಿದ್ದಾರೆ ಅನ್ನೋರಿಗೆ ಏನ್ ಹೇಳ್ತೀರಿ? ಕ್ಷೇತ್ರ ಬೇರೆ, ಅದನ್ನ ಕಾವಲಾಗಿ ನಿಂತಿರುವವರು ಬೇರೆ ಅಂತ ಹೇಳಿ ಪ್ರತ್ಯೇಕಿಸಿ ನೋಡುವ ಅನಿವಾರ್ಯತೆ ಇದೆ. ಮಾಡೇ ಇಲ್ಲ ಅಂತ ನೋಡಿ, ಅಪಪ್ರಚಾರ ಮಾಡಿಲ್ಲ ಅಂತ ಹೇಳೋರಿಗೊಂದು ಮಾತೇನಂತಂದ್ರೆ, ಕೊನೆಯ ಅಸ್ತ್ರ ಯಾವುದು ಈ ಜಗತ್ತಲ್ಲಿ ಅಂತಂದ್ರೆ ಒಬ್ಬ ಒಳ್ಳೆ ವ್ಯಕ್ತಿಯನ್ನ ಸೋಲಿಸುವುದು, ಹೆದರಿಸೋದು ಯಾವುದ್ರ ಮೇಲೆ ಅಂದ್ರೆ ಅಪಪ್ರಚಾರದ ಮೇಲೇನೆ. ಅವರು ಮಾಡಿರೋ ಒಳ್ಳೆ ಕೆಲಸಗಳನ್ನ ಯಾರೂ ಗುರುತಿಸುವ ಹಾಗಿಲ್ಲ, ಅಪಪ್ರಚಾರ ಮಾಡೋದೇ ದೊಡ್ಡ ಪ್ರಚಾರ ಆಗ್ಬಿಟ್ಟಿದೆ ಇವರಿಗೆ. ಈಗ ಅಷ್ಟು ಗುಂಡಿ ತೋಡಿದ್ರು ಸಮೇತ ಮೂಳೆಗಳು ಸಿಕ್ಕಿಲ್ಲ. ನೀವೇ ಹೇಳಿದಾಗೆ ಒಂದು ಅಡಿಕೆ ಗಿಡ, ಒಂದು ತೆಂಗಿನ ಗಿಡ ನೆಟ್ಟರೆ ಅದು ಸಸಿ ಫಲ ಕೊಡ್ತದೆ ಅಂತ ಹೇಳಿದಾಗ, ಈ ಜಗತ್ತಲ್ಲಿ ಒಬ್ಬ ಮನುಷ್ಯನನ್ನ ಹೂಣೋದು 6 ಅಡಿ 3 ಅಡಿಗೆ ಮಾತ್ರ, ಮತ್ತೊಂದು 16 ಅಡಿಗೆ ಯಾರು ಹೂಣಲ್ಲ. ಈಗ ಯೋಚನೆ ಮಾಡ್ಬೇಕ, ಅಪಪ್ರಚಾರ ನಡೀತಾ ಇರೋದ್ರಿಂದಲೇ ಸ್ವಾಮಿಗಳು ಮಠಗಳನ್ನು ಬಿಟ್ಟು ಜನಗಳು ಅವ್ರು ಆಗಿರ್ತಕ್ಕಂಥ ತೊಂದರೆಗಳನ್ನು ನೋಡಿ ಆ ಧರ್ಮಸ್ಥಳ ಕ್ಷೇತ್ರಕ್ಕೆ, ಪವಿತ್ರವಾದ ಕ್ಷೇತ್ರಕ್ಕೆ ಅಲ್ಲಿರ್ತಕ್ಕಂಥ ಧರ್ಮಾಧಿಕಾರಿಗೆ ಅಪಪ್ರಚಾರ ಆಗ್ತಿದೆ ಅಂತಂದು ಹೇಳಿ ಎಲ್ಲರೂ ಇವತ್ತು ಬಂದಿರೋದು ನಾವು. ಇಲ್ಲ ಅಂತಂದ್ರೆ ಅಲ್ಲಿ ಆಗಿರ್ಲಿಲ್ಲ ಅಂದ್ರೆ ಅದು ಪುಣ್ಯಕ್ಷೇತ್ರ ಅಂತಕ್ಕಂಥ ಭಾವನೆ ಇಟ್ಕೊಂಡು ಎಲ್ಲರೂ ದರ್ಶನ ಮಾಡಕ್ ಹೋಗೋರು. ಅಪಪ್ರಚಾರ ಆಗಿಲ್ಲ ಅಂತಂದು ಹೇಳೋದು ಹೆಂಗಿದೆ? ಅಪಪ್ರಚಾರ ಇಲ್ಲ ಅಂತಂದ್ರೆ ನಾವ್ಯಾಕೆ ಹೋರಾಟಕ್ಕೆ ಹೋಗ್ತಿದ್ದೋ? ಒಬ್ಬ ಧರ್ಮಾಧಿಕಾರಿ, ಧರ್ಮ ಅಂದ್ರೆ ಏನು ಇವ್ರಿಗೆ ಏನು ಗೊತ್ತಿಲ್ಲ, ಕಾನೂನು ಅದು ಇದು ಏನೇನೋ ಮಾತಾಡ್ಕೊಂಡು ಕೂತಿದ್ದಾರೆ. ಧರ್ಮ ಅಂದ್ರೆ ಏನು? ದಿನೇಶ್ ಅವರೇ, ನಾವು ಕಾನೂನು ಬಗ್ಗೆ ಗೌರವ ಕೊಡ್ತೀವಿ, ಇಲ್ಲ ಸ್ವಾಮೀಜಿ ಕ್ಷಮೆ ಇರ್ಲಿ. ದಿನೇಶ್ ಅವರೇ, ನೀವ್ ಯಾಕೆ ತಾಳ್ಮೆ ಕಳ್ಕೊಳ್ತಿದ್ದೀರಿ? ಯಾರು ಹೇಳಿದ್ರು ಗುಂಡಿ ತೋಡ್ತಾ ಇರೋದು ಅಪಪ್ರಚಾರ ಅಂತ? ಯಾಕೆ ದಿಕ್ ತಪ್ಪಿಸ್ತೀರಿ? ಯಾಕೆ ಸುಮ್ನೆ ಸ್ಟೇಟ್ಮೆಂಟ್ ಗಳನ್ನ ಮಧ್ಯದಲ್ಲಿ ಕೊಟ್ಟು ದಾರಿ ತಪ್ಪಿಸೋ ಪ್ರಯತ್ನ ಯಾಕೆ ಯಾರನ್ನ ಮೆಚ್ಚಿಸೋ ಪ್ರಯತ್ನ ಮಾಡ್ತಿದ್ದೀರಿ ದಿನೇಶ್ ಅವರೇ? ಗುಂಡಿ ತೋಡೋದಕ್ಕೆ ಯಾರು ಆಕ್ಷೇಪ ಮಾಡಿದ್ರು? ಯಾರು ಮಾಡಿದ್ರು? ದಿನೇಶ್ ಅವರೇ, ನಿಮ್ಮನ್ನೇ ಪ್ರಶ್ನೆ ಕೇಳ್ತಿದ್ದೀನಿ ನೇರವಾಗಿ. ಇಲ್ಲಿ ಕೂತಿರೋ 3 ಜನ ಸ್ವಾಮೀಜಿಗಳನ್ನು ಒಳಗೊಂಡಂತೆ ಗುಂಡಿ ತೋಡೋದಕ್ಕೆ ಆಕ್ಷೇಪ ಯಾರು ವ್ಯಕ್ತಪಡಿಸಿದ್ರು? ಯಾರು ವ್ಯಕ್ತಪಡಿಸಿಲ್ಲ. ಮಾಡೋದೆಷ್ಟು ಅದ್ರ ಬಗ್ಗೆ ಕಾನೂನು ಬಗ್ಗೆ ದಿನೇಶ್ ಅವರು ಲೈವ್ ಡಿಬೇಟ್ ನಲ್ಲಿ ಹೇಳಿಕೆಗಳನ್ನ ತಿರುಚೋ ಪ್ರಯತ್ನ ದಯಮಾಡಿ ಮಾಡಬೇಡಿ ಸರ್. ಜನ ಬುದ್ಧಿವಂತರಿದ್ದಾರೆ. ನಾನು ಶಿವಾಚಾರ್ಯ ಸ್ವಾಮೀಜಿ ಸ್ವಾಮೀಜಿಗಳು ಕ್ಲಿಯರ್ ಕಟ್ ಆಗಿ ಹೇಳ್ತಿದ್ದಾರೆ, ತನಿಖೆಗೆ ಆಕ್ಷೇಪ ಇಲ್ಲ, ತನಿಖೆಗೆ ಆಕ್ಷೇಪ ಇಲ್ಲ ಅಂತ ಹೇಳಿ ನೀವ್ ಅದಂಗ್ ಹೇಳ್ತೀರಿ? ಎಷ್ಟು ಫಲಾನುಭವಿಗಳಿದ್ದಾರೆ ಅಂತ ಹೇಳಿ ಇವ್ರು ಯಾರಿಗೂ ಗೊತ್ತಿಲ್ಲ. ಧರ್ಮದ 4 ಜನ ಅವ್ರ ಪಾಪ ಹೇಳ್ಕೊಂಡು ಬಂದ್ರು. ಯಾವ್ದ್ರಿ ಸತ್ಯ? ದಿನೇಶ್ ಸ್ವಾಮೀಜಿ ಒಂದ್ ನಿಮಿಷ ರೀ, ಸ್ವಾಮೀಜಿ ಒಂದ್ ನಿಮಿಷ, ದಿನೇಶ್ ಅವರೇ ಸತ್ಯ ಯಾವುದು?
20 ಶವ ಸಿಕ್ಕಿದೆ ಅಂತ ಹೇಳೋ ಯೂಟ್ಯೂಬರ್ ಮಾಡೋ AI ವಿಡಿಯೋನ ಸತ್ಯ? ಇದನ್ನ ಒಪ್ಕೊಂಡು ಸುಮ್ಮನಿರ್ಬೇಕಾ? ಹಾ, ಕಾಮ ಅಂದ ಅಂತ ಹೇಳೋದು ಸತ್ಯನಾ? ಇದನ್ನ ಕೇಳಿಸ್ಕೊಂಡು ಸುಮ್ಮನಿರ್ಬೇಕಾ? ಇದ ಸತ್ಯ ನಿಮ್ ಪ್ರಕಾರ? ಇದನ್ನ ಸತ್ಯ ಅನ್ನೋದು ಸತ್ಯ? ಅದಕ್ಕೆ ಕಾನೂನು ಕ್ರಮ ತಗೊಳ್ಳಿ, ಅದ್ರ ಬಗ್ಗೆ ಬೇಡ ಅಂತ ಹೇಳಿಲ್ಲಲ್ಲ. ಹೋರಾಟಕ್ಕೆ ಯಾರೇ ಬೇಡ ಅಂದ್ರು? ಹೋರಾಟಕ್ಕೆ ಯಾರು ಬೇಡ ಅಂದ್ರು? ದಿನೇಶ್ ಅವರೇ, ಇದನ್ನೇ ನಾನು ಹೇಳಿದ್ದು. ಹೇಳಿಕೆ ತಿರ್ಚೋ ಪ್ರಯತ್ನ ಮಾಡಬೇಡಿ. ತನಿಖೆ ಬೇರೆ, ಹೋರಾಟ ಬೇರೆ. ಒಂದೇ ನಿಮಿಷ ಸ್ವಾಮೀಜಿ, ಒಂದ್ ನಿಮಿಷ. ದಿನೇಶ್ ಅವರೇ, ನಿಮ್ಮನ್ನು ಒಳಗೊಂಡಂತೆ ಹೋರಾಟಗಾರರಿಗೆ ಮತ್ತೆ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ, ತನಿಖೆ ಬೇರೆ. ತನಿಖೆಗೆ ಯಾರು ಆಕ್ಷೇಪ ವ್ಯಕ್ತಪಡಿಸ್ತಾ ಇಲ್ಲ. ಆಕ್ಷೇಪ ವ್ಯಕ್ತಪಡಿಸ್ತಾ ಇರೋದು ಯೂಟ್ಯೂಬರ್ಗಳು, ಕೆಲ ಸುಳ್ಳು ಹೋರಾಟಗಾರರು ಮಾಡ್ತಾ ಇರುವ ಅಪಪ್ರಚಾರ. ನೀವಂಥವ್ರು ಅಲ್ಲ ಅನ್ನೋ ಗೌರವದಿಂದಲೇ ಇವತ್ತು ಡಿಬೇಟ್ ಅಲ್ಲಿ ಕೂರಿಸ್ಕೊಂಡಿದೀವಿ. ಅಷ್ಟೇ ಸ್ವಾಮೀಜಿ ಕೇಳ್ತಿರೋದು, ಅಷ್ಟೇ ಸ್ವಾಮೀಜಿ ಕೇಳ್ತಾ ಇರೋದು. ಬಿಟ್ಟು ಮಾತಾಡ್ತಿದ್ದಾರೆ, ಅಪಪ್ರಚಾರ ಮಾಡ್ತಿದ್ದಾರೆ ಅವರ ಸಂಬಂಧಿಗಳು. ನಾವು ಮಾಡ್ತಿದೀವಿ. ದಿನೇಶ್ ಅವರ ಆಡಿಯೋದಲ್ಲಿ ತುಂಬಾ ಡಿಸ್ಟರ್ಬೆನ್ಸ್ ಇದೆ, ಅವ್ರು ಮಾತನಾಡುವಾಗ ಬೇರೆಯವ್ರ ವಾಯ್ಸ್ ಕೇಳ್ತಾ ಇಲ್ಲ. ಹಿಂಗಾಗಿ ಅದನ್ನ 1 ನಿಮಿಷ ಮ್ಯೂಟ್ ಮಾಡಿ ಕರೆಕ್ಟ್ ಮಾಡಿ ವಾಪಸ್ ಬರೋಣ. ವಜ್ರದೇಹಿ ಶ್ರೀಗಳೇ, ಹೀಗೆ ಒಂದಕ್ಕೊಂದು ತಳಕ್ ಹಾಕಿ ಎಲ್ಲವನ್ನ ಕಲಸಿ ಮೇಲೋಗ್ರ ಮಾಡಿ ಗೊಂದಲ ಮಾಡೋ ಪ್ರಯತ್ನ ಬಹಳ ವ್ಯವಸ್ಥಿತವಾಗಿ ಆಗ್ತಿದೆ. ಹಾಗಾಗಿ ಮತ್ತೆ ಹೇಳಿದ್ನೇ ಹೇಳಬೇಕು, ತನಿಖೆಗೆ ನೋ ಅಬ್ಜೆಕ್ಷನ್. ಗುಂಡಿ ಬಗ್ಯೋದಕ್ಕೂ ಯಾವುದೇ ರೀತಿ ತಕರಾರಿಲ್ಲ. ತಕರಾರಿರೋದು ಗುಂಡಿ ಬಗ್ದು ಆ ಮೂಳೆ ಆಚೆ ಸಿಗೋಕ್ ಮುಂಚೆ ಬಾಯಿ ಮುಚ್ಕೊಂಡಿರಿ ಅನ್ನೋ ವಿಚಾರಕ್ಕೆ ಮಾತ್ರ. ನಮ್ಮದು ಅಷ್ಟೇ ಪ್ರಸಂಗ ಇರೋದು ಬಿಟ್ಟರೆ ಬೇರೆ ಯಾವುದೇ ವಿಷಯವಿಲ್ಲ. ನಾವೇ ಸಿಟ್ ತನಿಖೆಯನ್ನು ಸ್ವಾಗತಿಸಿದವರು. ಸನ್ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳು ಒಂದು ಮಾತನ್ನ ಹೇಳ್ತಾರೆ, ತನಿಖೆ ಸಾಗುತ್ತಾ ಇರುವ ಸಂದರ್ಭದಲ್ಲಿ ಇಂಥವರೇ ಬೇಕು ಅಂತ ಹೇಳಿದಾಗ ಅಧಿಕಾರಿ ಅವರು ಸಂಬಂಧಿಕರು ಅವರ ಕುಟುಂಬ ಅಂತ ನೀವ್ಯಾಕೆ ಮಾತಾಡ್ತಾ ಇದ್ದೀರಿ? ನಡ್ನಡಕ್ಕೆ ಇವರೆಲ್ಲ ಯಾಕೆ ಅಪಪ್ರಚಾರ ಮಾಡ್ತಿದ್ದಾರೆ ಅಲ್ವೇ? ಯಾಕೆ ಮಾಡ್ಬೇಕು? ಇದು ಒಂದು. ಎರಡನೆಯದು, ಸನ್ಮಾನ್ಯ ಮುಖ್ಯ ಸಹನೆಯಿಂದ ಇರೋದ್ರಿಂದ ಇವತ್ತು ಸತ್ಯ ಪರವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಎಲ್ಲ ಸ್ವಾಮೀಜಿ ಅವರು ಮಾಡ್ತಾ ಇದ್ದೀವಿ. ನೀವು ಮಾಡಿ. ಸತ್ಯ ಯಾರಿಗೆ ಸತ್ಯ ಇದೆ, ಸತ್ಯನೇ ಸಿಗ್ತಿದೆ. ಯಾರಿಗಾದ್ರೂ ಕೊನೆ ಹಂತದಲ್ಲಿ ಧರ್ಮ ಯಾವತ್ತಿಗೂ ಕೂಡ ಧರ್ಮವಾಗೇ ಉಳಿತಿದೆ. ಈ ಭೂಮಿ ಹುಟ್ಟಿದಾಗಿಂದ ಕೂಡ ರಾಕ್ಷಸರು ಹುಟ್ಟಿದ್ದಾರೆ, ಕಾನೂನು ಬಾಹಿರ ಮಾಡೋರಿಗೆ ಕೆಟ್ಟ ಫಲ ಸಿಕ್ಕೇ ಸಿಗ್ತಿದೆ. ಸ್ವಾಮೀಜಿಗಳ ವಂದನೆಗಳಿಗೆ ಇಲ್ಲಿ ಧರ್ಮಗಳ ನಡುವೆ ಸಂಘರ್ಷವೂ ಅಲ್ಲ, ಇದು ಐಡಿಯಾಲಜಿಗಳ ನಡುವೆ ಸಂಘರ್ಷ ಅನ್ನೋ ರೀತಿಯಲ್ಲಿ ಯಾಕೆ ಅನ್ನಿಸ್ತಿದೆ ಅಂದ್ರೆ, ಇವತ್ತು ಕೊಪ್ಪಳದಲ್ಲಿ ಒಬ್ರು ಮುಸ್ಲಿಂ ಮುಖಂಡರು ಮಾತನಾಡಿದಾರಪ್ಪ, ಅದನ್ನ ಕೇಳಿಸ್ಕೊಳ್ಳೇಬೇಕು. ಎಸ್ಪೆಷಲಿ ಹಿಂದೂಗಳು ಕೇಳಿಸ್ಕೊಳ್ಬೇಕು. ಇದನ್ನ ಹಿಂದೂಗಳಲ್ಲಿ ಐಕ್ಯತೆ ಇಲ್ಲ, ಒಗ್ಗಟ್ಟಿನ ಹೋರಾಟ ಇಲ್ಲ, ಪದೇ ಅನೇಕ ವೇದಿಕೆಗಳಲ್ಲಿ ಚರ್ಚೆ ಆಗ್ತಾ ಇರುತ್ತೆ. ಅದನ್ನ ಕನ್ನಡಿ ಹಿಡಿದು ತೋರಿಸ್ದಂಗಿದೆ ಇವತ್ತು ಕೊಪ್ಪಳದ ಅಕ್ಬರ್ ಪಾಷಾ ಅವರು ಮಾತನಾಡಿರೋ ಮಾತು. ಏನ್ ಹೇಳಿದಾರೆ ಗೊತ್ತಾ? ಅವರು ಹಿಂದೂಗಳಲ್ಲೇ ಕ್ಷೇತ್ರದ ಬಗ್ಗೆ ಅಪನಂಬಿಕೆ ಬರ್ತಾ ಇದೆ, ಕ್ಷೇತ್ರದ ಪರ ನಿಂತು ಮಾತನಾಡಿದ್ದಾರೆ ಮುಸ್ಲಿಂ ಮುಖಂಡರು. 3 ವರ್ಷ ಬಗದ್ರು ಕೂಡ ಏನೂ ಸಿಗಲ್ಲ, ನಾನ್ ಗ್ಯಾರಂಟಿ ಅಂತ ಹೇಳಿದ್ದಾರೆ. ಯಾರು? ಮುಸ್ಲಿಂ ಮುಖಂಡರು. ಆದ್ರೆ ಇದೆಲ್ಲವನ್ನ ಸುಮ್ಮನೆ ಗಮನಿಸ್ತಿರುವ ನಾವು, ದೇವರ ತಂಟೆಗೆ ಇನ್ನು ಮುಂದೆ ಯಾರಾದರೂ ಸುಖ ಸುಮ್ಮನೆ ಹೋದ್ರೆ ಸುಮ್ಮನೆ ಬಿಡೋ ಮಾತೇ ಇಲ್ಲ ಅಂತ ಹೇಳಿ ಅಕ್ಬರ್ ಪಾಷಾ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ಕಾರಣ ಕೂಡ ಇದೆ. ಹಿಂದೂಗಳಲ್ಲಿ ಒಗ್ಗಟ್ಟಿಲ್ಲ ಅಂತ ಹೇಳಿ ಇವರು ಹೇಳ್ತಿರೋದಕ್ಕೂ ಕಾರಣ ಇದೆ. ಯಾಕಂದ್ರೆ ಇಲ್ಲಿ ಹೋರಾಟಗಾರರು ಅಂತ ಅನ್ನಿಸ್ಕೊಂಡಿರೋರಲ್ಲಿ ಅನೇಕರು ಇರೋದೇ ಇದೇ ಸಮುದಾಯಕ್ಕೆ ಸಂಬಂಧಪಟ್ಟವರು. ಇದು ರಿಪಬ್ಲಿಕ್ ಕನ್ನಡದ ಒಪಿನಿಯನ್ ಅಲ್ಲ, ಒಪಿನಿಯನ್ ಮುಸ್ಲಿಂ ಮುಖಂಡರಾದ ಅಕ್ಬರ್ ಪಾಷಾ ಅವರದ್ದು. ಕೇಳಿಸ್ಕೊಳ್ಳಿ. 13 ದಿನ ಆಯ್ತು, 14 ದಿನ ಆಯ್ತು ಅಂತ ನಾನು ಈ ಪೂರ್ವ ವರ್ಷ ಕೊಡ್ತೀನಿ ಅವರಿಗೆ. ಒಂದು ಅಸ್ಥಿ ಪಂಜರವನ್ನು ಅಗದು ತೋರಿಸಲಿ. ಅಲ್ಲಿ ಮಂಜುನಾಥ ಸ್ವಾಮಿ ಇದ್ದಾನೆ, ಆ ಸ್ಥಳಕ್ಕೆ ನೋಡಿ. ಇವತ್ತು ಬೇರೆ ಊರಿನ ಹೆಸರು ಸ್ಥಳಗಳಿವೆ, ಆದ್ರೆ ಯಾವ ಸ್ಥಳಕ್ಕೂ ಧರ್ಮ ಅಂತ ಹೆಸರು ನೋಡಿ ಅಲ್ವಾ ರಜಾಕ್ ಅವರೇ? ಮ್ಯಾಮ್, ಒಂದೇ ಒಂದು ಮಾತನ್ನ ಹೇಳಕ್ ಇಷ್ಟಪಡ್ತೀನಿ. ಕೇವಲ ಬಿಜೆಪಿನವರು ಮಾತ್ರ ಮಂಜುನಾಥ ಸ್ವಾಮೀಜಿಯಲ್ಲಿ ನಂಬಿಕೆ ಸ್ವಾಮೀಜಿಗಳ ಒಂದೇ ನಿಮಿಷ, ರಜಾಕ್ ಅವ್ರು ಮಾತಾಡ್ತಿದ್ದಾರೆ, ಅದಾದ್ಮೇಲೆ ನಿಮ್ಮನ್ನ ಮಾತನಾಡ್ತೀನಿ. ಕೇವಲ ಬಿಜೆಪಿನವ್ರು ಮಾತ್ರ ಆ ಧರ್ಮಸ್ಥಳದ ಕ್ಷೇತ್ರಕ್ಕೆ, ಆ ಧರ್ಮಸ್ಥಳಕ್ಕೆ ನಂಬಿಕೆ ಇರೋದು ಬರೀ ಬಿಜೆಪಿನವರು ಅಂತ ಹೇಳ್ಬಿಟ್ಟು ಬಿಂಬಿಸ್ತಿದ್ದಾರೆ. ಇವಾಗ ಕಾಂಗ್ರೆಸ್ನವ್ರಿಗೆ ಅರಿವಿಲ್ವಾ?
ಇವತ್ತು ಎಷ್ಟು ನೀಚ ರಾಜಕಾರಣಕ್ಕೆ ಇಳಿತಾರೆ ಈ ಧರ್ಮ ಇಲ್ಲಿ ರಾಜಕೀಯ ಕ್ಷೇತ್ರವನ್ನು ತಗೊಂಡು. ಪ್ರಶ್ನೆನೇ ಇಲ್ಲ. ರಾಜಕೀಯ ಪ್ರಶ್ನೆ ರಾಜಕೀಯ ಪ್ರಶ್ನೆ ಇಲ್ಲ ಇಲ್ಲಿ. ನಾರಾಯಣ ಅವ್ರು ಹೇಳ್ತಾರೆ, ನಾರಾಯಣ ಅವ್ರು ಹೇಳ್ತಾರೆ, ಈ ಮಾತನ್ನ ನಾನು ಹೇಳಲೇಬೇಕು. ಎಷ್ಟು ನೀಚರು ಇವರು ಅಂತ ಹೇಳಿದ್ರೆ, ಇದು ಹಿಂದೂ ಮುಸ್ಲಿಂ ಇಲ್ಲವೇ ಇಲ್ಲ ಇದರಲ್ಲಿ. ಇದರಲ್ಲಿ ತಗೊಬಂದು ಇದರಲ್ಲಿ PFI SDPI ಷಡ್ಯಂತ್ರ ಇದೆ ಅಂತ SCPI ಪ್ರತಿಭಟನೆ ಮಾಡಬೇಕು. ಹಾ ಮಾಡಿದ್ರು. ಸ್ವಾಮೀಜಿ ಇದರಲ್ಲಿ ನೋಡಿ ಸೌಜನ್ಯ ನ್ಯಾಯ ಸಿಗ್ಬೇಕು ಅಂತ ನಾನು ಹೋರಾಟ ಮಾಡಿದ್ದೀನಿ. ಸೌಜನ್ಯ ನ್ಯಾಯ ಸಿಗ್ಬೇಕು ಅಂತ ನಾನು ಹೋರಾಟ ಮಾಡಿದ್ದೀನಿ. ಇದ್ರಲ್ಲಿ ಹಿಂದೂ ಮುಸ್ಲಿಂ ತರಬೇಡಿ. ರಾಜಕಾರಣಕ್ಕೆ ಬನ್ನಿ. ನೀವು ಬಿಜೆಪಿ ಸ್ವಾಮೀಜಿ ಆಗಿದ್ದು ನೀವು ರಾಜಕಾರಣ ಅವ್ರು ರಾಜಕಾರಣ ಮಾತಾಡ್ತಾರೆ, ಧರ್ಮದ ಬಗ್ಗೆ ಮಾತಾಡ್ತಾರೆ. ಧರ್ಮಕ್ಕೆ ಸಂಬಂಧಪಟ್ಟರು ರಾಜಕೀಯ ಎಲ್ಲರಿಗೂ ಮನವಿ. ಒಂದೇ ನಿಮಿಷ ರಜಾಕ್ ಅವರೇ, STPI ಹಿಂಗ್ ಅಪಪ್ರಚಾರ ಮಾಡೋ ಯೂಟ್ಯೂಬರ್ಸ್ ಪರವಾಗಿ ಪ್ರತಿಭಟನೆ ಮಾಡಬಹುದು. ಬಿಜೆಪಿ ಕ್ಷೇತ್ರದ ಪರವಾಗಿ ಒಂದೇ ನಿಮಿಷ ಸ್ವಾಮೀಜಿ, ಒಂದೇ ನಿಮಿಷ ಸ್ವಾಮೀಜಿ. ರಜಾಕ್ ಅವರೇ, ನೀವು ನನ್ನನ್ನು ಕೇಳಿಸ್ಕೊಳ್ಳಿ. ಅರೆ ರಜಾಕ್ ಅವರೇ, ಕಾಮ್ ಡೌನ್. ನನ್ನ ಪ್ರಶ್ನೆ ಕೇಳಿಸ್ಕೊಳ್ಳಿ. ನನ್ನ ಪ್ರಶ್ನೆ ಅದನ್ನೇ ಕೇಳ್ತಿದ್ದೀನಿ. ಇರಿ ಸರ್, ಅದೇ ಪ್ರಶ್ನೆ. ರಜಾಕ್ ಜಿ, kindly listen. ರಜಾಕ್ ಅವರೇ ಕೇಳಿಸ್ಕೊಳ್ಳಿ. ಸ್ವಾಮೀಜಿ ಒಂದ್ ನಿಮಿಷ, ರಜಾಕ್ ಅವ್ರಿ ಪ್ರಶ್ನೆಗೆ ಉತ್ತರ ಕೊಡ್ಲಿ. ಸ್ವಾಮೀಜಿ ಒಂದೇ ಒಂದ್ ಮನವಿ, ರಜಾಕ್ ಅವ್ರಿ ಪ್ರಶ್ನೆಗೆ ಉತ್ತರ ಕೊಡ್ಲಿ ಒಂದೇ ಗಳಿಗೆ.